ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ, ಭೂಮಿ ನಮ್ಮ ಜೀವಂತ ಗ್ರಹ ಎನ್ನುವಂತಹ ಚಾಪ್ಟರ್ನಿಂದ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯ ಮಹತ್ವದ ಕುರಿತು ಟಿಪ್ಪಣಿಯನ್ನ ಬರೆಯಿರಿ. 180 ಡಿಗ್ರಿ ರೇಖಾಂಶವನ್ನ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಂದು ಕರೆಯಲಾಗಿದೆ. ಓಕೆನಾ? ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಇದು 0 ಡಿಗ್ರಿ ರೇಖಾಂಶ ಗ್ರೀನ್ವಿಚ್ ರೇಖಾಂಶದ ವಿರುದ್ಧವಾಗಿ ಭೂಮಿಯ ಪೆಸಿಫಿಕ್ ಸಾಗರದ ಮಧ್ಯಭಾಗದಲ್ಲಿ ಹಾದು ಹೋಗುತ್ತದೆ. ಕೆಲವು ಭೂಭಾಗಗಳನ್ನು ತಪ್ಪಿಸಲು ಅಲ್ಲಲ್ಲಿ ಇದನ್ನು ಅಂಕುಡೊಂಕಾಗಿ ಎಳೆಯಲಾಗಿದೆ. ಅದರ ಪೂರ್ವದಿಂದ ಪಶ್ಚಿಮಕ್ಕೆ ಹೋದಂತೆ ಒಂದು ದಿನವನ್ನ ಕಳೆದುಕೊಳ್ತಾ ಬರಬೇಕಾಗತ್ತೆ, ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಅದೇ ರೀತಿ ಈ ರೇಖೆಯನ್ನ ಪಶ್ಚಿಮದಿಂದ ಪೂರ್ವಕ್ಕೆ ದಾಟಿದಾಗ ಒಂದೇ ದಿನವನ್ನ 2 ಬಾರಿ ಪಡೆಯುತ್ತೇವೆ. ಆದ್ದರಿಂದ ಈ ರೇಖೆಯು ಪೂರ್ವಕ್ಕೆ ಮತ್ತು ಪಶ್ಚಿಮಕ್ಕೆ ಹಾದು ಹೋಗುವಾಗ ಸಮಯವನ್ನು ಮತ್ತು ದಿನಾಂಕವನ್ನು ಸರಿದೂಗಿಸಿಕೊಳ್ಳಲು ಸಹಾಯಕವಾಗಿದೆ. ಸೊ ಇದೇ ಈ ಒಂದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯ ಮಹತ್ವ. ಓಕೆನಾ ಮಕ್ಕಳೇ? ಥ್ಯಾಂಕ್ ಯು.